ಆತ್ಮೀಯ ಸ್ನೇಹಿತರೆ ನಮಸ್ಕಾರ. ಗೆಳೆಯರೆ, ಕರ್ನಾಟಕ ಲೋಕಸಭಾ ಕ್ಷೇತ್ರಗಳ ಬಿಜೆಪಿಯ ಟಿಕೆಟ್ ಹಂಚಿಕೆಯ ಸರ್ಕಸ್ ಇವತ್ತಿಗೂ ಕೂಡ ಮುಂದುವರೆದಿದೆ. ಬಿಜೆಪಿಯ ಟಿಕೆಟ್ ಹಂಚಿಕೆಯ ಸರ್ಕಸ್ ಮುಗಿತಾ ಇಲ್ಲ. ಶುಕ್ರವಾರವೇ ಟಿಕೆಟನ್ನು ಹಂಚಿಕೆ ಮಾಡಿ ಮೊದಲ ಪಟ್ಟಿಯನ್ನು ರಿಲೀಸ್ ಮಾಡಲಾಗತ್ತೆ ಅನ್ನುವಂತಹ ಮಾತನ್ನು ಕೇಳಿ ಬರ್ತಾ ಇದ್ವು. ಆದರೆ ಅದು ಶನಿವಾರಕ್ಕೆ ಮುಂದೂಡಲಾಯಿತು. ಶನಿವಾರವೂ ಕೂಡ ಜಟಾಪಟಿ ಎದುರಾಗಿದ್ದರಿಂದ BS ಯಡಿಯೂರಪ್ಪನವರ ಪಟ್ಟಿ ಮತ್ತು BL ಸಂತೋಷ್ ಅವರ ಪಟ್ಟಿಯ ಒಂದಷ್ಟು ಜಟಾಪಟಿಗಳು ಎಲ್ಲವೂ ಕೂಡ ಎದುರಾಗಿದ್ದರಿಂದ ಅದು ಈಗ ಸೋಮವಾರಕ್ಕೆ ಮುಂದೂಡಲ್ಪಟ್ಟಿದೆ. ಸೋಮವಾರ ಬಹುತೇಕ ಖಚಿತವಾಗಿ ಕರ್ನಾಟಕದ ಮೊದಲ ಪಟ್ಟಿಯನ್ನು ಈಗ ರಿಲೀಸ್ ಮಾಡೋದಕ್ಕೆ BJP ಹೈಕಮಾಂಡ್ ಪ್ಲಾನನ್ನು ಮಾಡಿಕೊಂಡಿದೆ. ಹಾಗಾದರೆ ಗೆಳೆಯರೆ, ಮೊದಲ ಪಟ್ಟಿಯಲ್ಲಿ ಏನೆಲ್ಲ ಬದಲಾವಣೆಗಳು ಆಗಬಹುದು, ಯಾರಿಗೆ ದೊಡ್ಡ ಶಾಕ್ ಸಿಗಲಿದೆ, ಯಾರಿಗೆ ಈ ಬಾರಿ ಟಿಕೆಟನ್ನು ಕೊಡೋದಿಲ್ಲ ಮತ್ತು ಪ್ರಮುಖ ಕ್ಷೇತ್ರಗಳಲ್ಲಿ ಏನೆಲ್ಲ ಚರ್ಚೆ ಆಯಿತು ಅನ್ನೋದರ ಒಂದಷ್ಟು ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ಗೆಳೆಯರೆ, ಪ್ರಮುಖವಾಗಿ BJPಯಲ್ಲಿ ಟಿಕೆಟ್ ಬಗ್ಗೆ ಒಂದಷ್ಟು ಗೊಂದಲಗಳು ಇರುವಂತಹ ಕ್ಷೇತ್ರಗಳ ಬಗ್ಗೆ ಈಗ ಚರ್ಚೆ ನಡೆದಿದೆ. ಒಂದಷ್ಟು ಕ್ಷೇತ್ರಗಳ ಬಹುತೇಕವಾಗಿ ಅಂತಿಮವಾದಂತಹ ನಿರ್ಧಾರಕ್ಕೆ BJP ಹೈಕಮಾಂಡ್ ಬಂದಿದೆ. ಅದರಲ್ಲಿ ಮೊದಲನೆಯದು ತುಮಕೂರು ಲೋಕಸಭಾ ಕ್ಷೇತ್ರ. ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಗೊಂದಲಗಳಂತೂ ಇತ್ತು. ಯಾಕೆಂದರೆ ವಿ ಸೋಮಣ್ಣ ಅವರು ನನಗೆ ಟಿಕೆಟ್ ಬೇಕು, ಯಾಕೆಂದರೆ ಅವರು ತಮ್ಮ ರಾಜಕೀಯ ನಿವೃತ್ತಿಯ ಅಂತಿಮ ಅವಧಿಯಲ್ಲಿದ್ದಾರೆ, ಹಾಗಾಗಿ ಕೊನೆಯ ಬಾರಿಗೆ ನನಗೆ ಟಿಕೆಟನ್ನು ಕೊಡಿ ಅಂತ ಹೇಳಿದರು. ಆನಂತರ ಸೋಮಣ್ಣ ಅವರಿಗೆ ಕಳೆದ ಬಾರಿ ಲೋಕಸಭಾ ಚುನಾವಣೆಯ ಸಮಯದಲ್ಲಿ ಸೋಮಣ್ಣನವರು ಗೆಲ್ಲಲಾರದಂತಹ ಕ್ಷೇತ್ರದಲ್ಲಿ ಅವರಿಗೆ ಟಿಕೆಟನ್ನು ಕೊಡಲಾಗಿತ್ತು. ಹಾಗಾಗಿ BS ಯಡಿಯೂರಪ್ಪನವರು ಒಂದು ವಿಚಾರವನ್ನು ಹೈಕಮಾಂಡ್ಗೆ ಮನವರಿಕೆಯನ್ನು ಮಾಡಿದ್ದಾರೆ. ವಿ ಸೋಮಣ್ಣ ಅವರಿಗೆ ತುಮಕೂರು ಲೋಕಸಭಾ ಕ್ಷೇತ್ರದ ಟಿಕೆಟನ್ನು ಕೊಡಿ ಅಂತ. ಬಹುತೇಕವಾಗಿ ತುಮಕೂರು ಲೋಕಸಭಾ ಕ್ಷೇತ್ರದ ಟಿಕೆಟ್ ವಿ ಸೋಮಣ್ಣ ಅವರಿಗೆ ಅಂತಿಮವಾಗಿದೆ. ಆದರೆ ಗೆಳೆಯರೆ, ಮಾಧುಸ್ವಾಮಿಯವರು ಕೂಡ ರೇಸ್ನಲ್ಲಿ ಇರೋದರಿಂದ ಮಾಧುಸ್ವಾಮಿ ಅವರನ್ನು ಸಮಾಧಾನ ಮಾಡುವಂತಹ ಒಂದು ದೊಡ್ಡ ಜವಾಬ್ದಾರಿಯನ್ನು BS ಯಡಿಯೂರಪ್ಪನವರಿಗೆ ಈಗ BJP ಹೈಕಮಾಂಡ್ ಹೇಳಿದೆ. ಯಾಕೆಂದರೆ ತುಮಕೂರಿನಲ್ಲಿ ಮುಂದೆ ಮಾಧುಸ್ವಾಮಿ ಅವರಿಗೆ ಭವಿಷ್ಯವೂ ಕೂಡ ಇದೆ. ಆದರೆ ವಿ ಸೋಮಣ್ಣನವರು ತಮ್ಮ ರಾಜಕೀಯ ನಿವೃತ್ತಿಯ ಅಂತಿಮ ಅವಧಿಯಲ್ಲಿದ್ದಾರಲ್ಲ, ಹಾಗಾಗಿ ಈ ಬಾರಿ ಅವರಿಗೆ ಟಿಕೆಟನ್ನು ಕೊಡಲಾಗತ್ತೆ ಅಂತ ಹೇಳಿ ಅವರಿಗೆ ಸಮಾಧಾನ ಮಾಡುವಂತಹ ಹೊಣೆಯನ್ನು BS ಯಡಿಯೂರಪ್ಪನವರಿಗೆ ಹೈಕಮಾಂಡ್ ವಹಿಸಿದೆ. ಈಗ ತುಮಕೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಮುದ್ದು ಹನುಮೇಗೌಡ ವರ್ಸಸ್ BJPಯ ವಿ ಸೋಮಣ್ಣನವರ ಫೈಟ್ಗೆ ಅಖಾಡ ರೆಡಿಯಾಗಿದೆ. ಇನ್ನು ಗೆಳೆಯರೆ, ತುಂಬ ಗೊಂದಲಮಯವಾಗಿದ್ದಂತಹ ಕ್ಷೇತ್ರ ಅಂದರೆ ಒಂದು ರೀತಿಯಾಗಿ ಯಾವ ತರಹ ಇತ್ತು ಅಂದರೆ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಸಿಕ್ಕೇ ಸಿಗತ್ತೆ ಅನ್ನುವಂತಹ ವಿಶ್ವಾಸ ಎಲ್ಲರಲ್ಲೂ ಕೂಡ ಇತ್ತು. ಆದರೆ ರಾತ್ರೋರಾತ್ರಿ ದಿಢೀರ್ ಅನ್ನುವಂತಹ ಬದಲಾವಣೆಯಾಯಿತು. ದಿಢೀರಂಥ ಬದಲಾವಣೆಯಾಗಿ ಮೈಸೂರು ಕ್ಷೇತ್ರಕ್ಕೆ ಅಂತಿಮವಾಗಿ ಯದುವೀರ್ ಅವರಿಗೆ ಟಿಕೆಟ್ ಫಿಕ್ಸ್ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದ್ದಾರೆ. ಆದರೆ ಇಲ್ಲಿ BJPಯ ಕಾರ್ಯಕರ್ತರು ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಪಟ್ಟು ಹಿಡಿದನ್ನು ನಿಂತ್ಕೊಂಡಿದ್ದಾರೆ. ಸೊ ಈ ಎಲ್ಲ ಗ್ರೌಂಡ್ ರಿಪೋರ್ಟ್ಗಳನ್ನು ನೋಡಿದಂತಹ BJP ಹೈಕಮಾಂಡ್ ಮೈಸೂರು ಕ್ಷೇತ್ರದ ಬಗ್ಗೆ ಇದುವರೆಗೂ ಕೂಡ ಯಾವುದೂ ತೀರ್ಮಾನವನ್ನು ತೆಗೆದುಕೊಂಡಿಲ್ಲ. ಪ್ರಧಾನಮಂತ್ರಿಯವರು ಬಂದ ನಂತರ, ಪ್ರಧಾನಮಂತ್ರಿಯವರು ಮೀಟಿಂಗ್ ಅಟೆಂಡ್ ಆದ ನಂತರ ಮೈಸೂರು ಕ್ಷೇತ್ರದ ಬಗ್ಗೆ ಒಂದು ಅಂತಿಮ ತೀರ್ಮಾನಕ್ಕೆ ಬರಲಾಗತ್ತೆ ಅಂತ ಹೇಳಲಾಗ್ತಾ ಇದ್ದಾರೆ. ಸೊ ಆದರೆ ಈಗ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟನ್ನು ಕೊಡ್ತಾರೋ ಅಥವಾ ಯದುವೀರ್ ದತ್ತ ಒಡೆಯರ್ ಅವರಿಗೆ ಟಿಕೆಟನ್ನು ಕೊಡ್ತಾರೋ ಗೊತ್ತಿಲ್ಲ ಗೆಳೆಯರೆ. ಸೊ ಈಗ ಮೈಸೂರು ಕ್ಷೇತ್ರದ ಬಗ್ಗೆ ಗೊಂದಲ ಇನ್ನೂ ಹಾಗೆ ಮುಂದುವರೆದಿದೆ. ಇನ್ನು ಮಂಡ್ಯ, ಹಾಸನ, ಕೋಲಾರ ಎರಡೂ ಕೂಡ, ಈ ಮೂರು ಕ್ಷೇತ್ರಗಳು ಕೂಡ JDSಗೆ ಬಿಟ್ಟು ಕೊಡಲಾಗಿದೆ. ಸೊ ಈ ಮೂರು ಕ್ಷೇತ್ರಗಳಲ್ಲಿ JDS ಅಭ್ಯರ್ಥಿಗಳು ಸ್ಪರ್ಧೆಯನ್ನು ಮಾಡ್ತಾರೆ. ಆನಂತರ ಬೆಂಗಳೂರು ಗ್ರಾಮಾಂತರದ ವಿಚಾರವಾಗಿ ಬಹಳ ಗೊಂದಲ ಇತ್ತು. ಡಾಕ್ಟರ್ CN ಮಂಜುನಾಥ್ ಅವರನ್ನು ಅಲ್ಲಿ ಕಣಕ್ಕಿಳಿಸಬೇಕು ಅಂತ BJP ಮತ್ತು JDS ಪ್ಲ್ಯಾನನ್ನು ಹಾಕ್ಕೊಂಡಿತ್ತು. BJP ಹೈಕಮಾಂಡ್ ಕೂಡ ಅದನ್ನೇ ಹೇಳಿತ್ತು. ಖುದ್ದು ಅಮಿತ್ ಶಾ ಅವರೇ ಡಾಕ್ಟರ್ CN ಮಂಜುನಾಥ್ ಅವರಿಗೆ ಕರೆ ಮಾಡಿ ನೀವು ಬೆಂಗಳೂರು ಗ್ರಾಮಾಂತರದಿಂದ ಸ್ಪರ್ಧೆಯನ್ನು ಮಾಡಿ ಅಂತ ಹೇಳಿದ್ದಾರೆ. ಆದರೆ ಬೆಂಗಳೂರು ಗ್ರಾಮಾಂತರದಿಂದ ಸ್ಪರ್ಧೆಯನ್ನು ಮಾಡೋದಕ್ಕೆ ಡಾಕ್ಟರ್ CN ಮಂಜುನಾಥ್ ಅವರು ಸಮ್ಮತಿಯನ್ನು ಸೂಚಿಸಿಲ್ಲ. ಯಾಕೆಂದರೆ ಅವರಿಗೆ ಆ ಕ್ಷೇತ್ರ ಹೊಸದು. ಅದರ ಬದಲಾಗಿ ಮಂಡ್ಯ ಅಥವಾ ಇನ್ನೂ ಬೇರೆ ಯಾವುದಾದ್ರು ಕ್ಷೇತ್ರವನ್ನು ಕೊಡಿ ಅಂತ ಕೇಳ್ತಾ ಇದ್ದಾರೆ. ಸೊ ಹಾಗಾಗಿ ಬೆಂಗಳೂರು ಗ್ರಾಮಾಂತರದ ಅಭ್ಯರ್ಥಿಯೂ ಕೂಡ ಇನ್ನೂ ಫೈನಲ್ ಆಗಿಲ್ಲ. ಇನ್ನು ಬೆಂಗಳೂರು ಸೆಂಟ್ರಲ್ ಅಭ್ಯರ್ಥಿ ಫೈನಲ್ ಆಗಿದ್ದಾರೆ. ಬೆಂಗಳೂರು ಸೆಂಟ್ರಲಲ್ಲಿ ಒಂದಷ್ಟು ಬದಲಾವಣೆಯನ್ನು ಮಾಡಿ ಹೊಸ ಮುಖವನ್ನು ಹಾಕಬೇಕು ಅಂತ ಇತ್ತು. ಅದರ ಜೊತೆಗೆ ರಾಜ್ಯಸಭಾ ಸದಸ್ಯ ರಾಜೀವ್ ಚಂದ್ರಶೇಖರ್ ಬೆಂಗಳೂರು ಸೆಂಟ್ರಲ್ಗೆ ಬರ್ತಾರೆ ಅಂತ ಹೇಳಲಾಗಿತ್ತು. ಆದರೆ ಈಗ ಅಂತಿಮ ಆಗಿದೆ. ಬೆಂಗಳೂರು ಸೆಂಟ್ರಲಲ್ಲಿ
PC ಮೋಹನ್ ಅವರಿಗೇನೆ ಟಿಕೆಟ್ ಕೊಡಬೇಕು ಅಂತ ಈಗ BJP ಫೈನಲ್ ಮಾಡಿಕೊಂಡಿದೆ. ಇನ್ನು ಬೆಂಗಳೂರು ದಕ್ಷಿಣವೂ ಕೂಡ ಇನ್ನೂ ಡೌಟ್ನಲ್ಲಿಯೇ ಇದೆ. ಯಾಕೆ ಅಂದರೆ ಬೆಂಗಳೂರು ದಕ್ಷಿಣ ಕ್ಷೇತ್ರಕ್ಕೆ ಜಯಶಂಕರ್ ಅವ್ರನ್ನ ಕರೆಸಬೇಕು ಅನ್ನುವಂತಹ ಪ್ಲ್ಯಾನ್ ಎಲ್ಲವೂ ಕೂಡ ನಡೀತಾ ಇದೆ. ಚುನಾವಣಾ ಪೂರ್ವ ತಯಾರಿಯ ಹಾಗೆ ಜಯಶಂಕರ್ ಅವರು ಬೆಂಗಳೂರು ದಕ್ಷಿಣದ ಕೆಲವು ಕಾಲೇಜುಗಳಿಗೆ ಸೆಮಿನಾರ್ ಕೊಡೋದು ಅದೆಲ್ಲವನ್ನೂ ಕೂಡ ಅವರು ಈಗ ಪೂರ್ವ ತಯಾರಿ ಮಾಡ್ಕೊಳ್ತಾ ಇದ್ದಾರೆ. ಸೊ ಹಾಗಾಗಿ ಬೆಂಗಳೂರು ದಕ್ಷಿಣದ ಅಭ್ಯರ್ಥಿ ತೇಜಸ್ವಿ ಸೂರ್ಯ ಅವರಿಗೂ ಕೂಡ ಈ ಬಾರಿ ಟಿಕೆಟ್ ಕೈ ತಪ್ಪಿದ್ರೆ ಅಚ್ಚರಿ ಪಡಬೇಕಾಗಿಲ್ಲ. ಆದರೆ ಇವತ್ತಿನವರೆಗೂ ಕೂಡ ಆಗಿರುವಂತಹ ಬೆಳವಣಿಗೆಯಲ್ಲಿ ಬೆಂಗಳೂರು ದಕ್ಷಿಣವನ್ನೂ ಕೂಡ ಈಗ BJP ಹೈಕಮಾಂಡ್ ಪೆಂಡಿಂಗ್ನಲ್ಲಿಟ್ಟಿದೆ. ಆನಂತರ ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಒಂದಷ್ಟು ಹೊಸ ಮುಖಗಳನ್ನು ಹಾಕಬೇಕು ಅನ್ನುವಂತಹ ಪ್ಲ್ಯಾನ್ ಇತ್ತು. ಯಾಕೆಂದರೆ ಸದಾನಂದ ಗೌಡರು ರಾಜಕೀಯ ನಿವೃತ್ತಿಯನ್ನು ಪಡೆದುಕೊಂಡಿರುವಂತಹ ಕಾರಣಕ್ಕಾಗಿ ಅಲ್ಲಿ ಸುಮಲತಾ ಅಂಬರೀಷ್ ಅವರನ್ನು ಅಪ್ರೋಚ್ ಮಾಡಲಾಗಿತ್ತು. ಇಲ್ಲ, ನೀವು BJPಯ ಅಭ್ಯರ್ಥಿಯಾಗಿ ಬೆಂಗಳೂರು ಉತ್ತರ ಕ್ಷೇತ್ರದಿಂದ ನೀವು ಸ್ಪರ್ಧೆಯನ್ನು ಮಾಡಿ ಅಂತ. ಆದರೆ ಸುಮಲತಾ ಅಂಬರೀಷ್ ಅವರು ನನಗೆ ಮಂಡ್ಯವೇ ಬೇಕು ಅಂತ ನಿಂತ್ಕೊಂಡಿರುವಂತಹ ಕಾರಣಕ್ಕಾಗಿ ಅಲ್ಲಿ ಒಂದು ಹೊಸ ಪ್ಲ್ಯಾನನ್ನು BJP ಹೈಕಮಾಂಡ್ ಈಗ ರೂಪಿಸಿದೆ. ಆ ಒಂದು ಪ್ಲ್ಯಾನ್ನಲ್ಲಿ ಒಂದೇ ಕಲ್ಲಿನಲ್ಲಿ 2 ಹಕ್ಕಿಗಳನ್ನು ಹೊಡೆಯುವಂತಹ ಪ್ಲ್ಯಾನ್ ಅದು. ಏನದು ಪ್ಲ್ಯಾನ್ ಅಂದರೆ ಬೆಂಗಳೂರು ಉತ್ತರ ಕ್ಷೇತ್ರಕ್ಕೆ ಶೋಭಾ ಕರಂದ್ಲಾಜೆ ಅವರಿಗೆ ಟಿಕೆಟ್ ಕೊಡಬೇಕು ಅನ್ನುವಂತಹ ಒಂದು ನಿರ್ಧಾರಕ್ಕೆ ಬಂದಿದೆ. ಯಾಕೆಂದರೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಶೋಭಾ ಕರಂದ್ಲಾಜೆ ಅವರ ವಿರುದ್ಧವಾಗಿ ದೊಡ್ಡದಾಗಿರುವಂತಹ ವಿರೋಧದ ಅಲೆ ಇದೆ. ಶೋಭಾ ಕರಂದ್ಲಾಜೆ ಅವರಿಗೆ ಟಿಕೆಟ್ ಕೊಡಬಾರ್ದು ಅಂತ ಅಲ್ಲಿನ ಶಾಸಕರು ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಅಲ್ಲಿನ ಜನರು, BJP ಕಾರ್ಯಕರ್ತರು ಎಲ್ಲರೂ ಕೂಡ ಶೋಭಾ ಕರಂದ್ಲಾಜೆ ಅವರ ವಿರುದ್ಧವಾಗಿಯೇ ಇದ್ದಾರೆ. ಹಾಗಾಗಿ ಅವರನ್ನು ಬೆಂಗಳೂರು ಉತ್ತರ ಕ್ಷೇತ್ರಕ್ಕೆ ಕರೆದುಕೊಂಡು ಬಂದರೆ ಇತ್ತ ಕಡೆ ಶೋಭಾ ಕರಂದ್ಲಾಜೆ ಅವರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡಂಗಾಗತ್ತೆ. ಅಲ್ಲಿ CT ರವಿ ಅವರಿಗೆ ಟಿಕೆಟನ್ನು ಕೊಟ್ಟರೆ ಅವರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡಂಗಾಗತ್ತೆ ಅಂತ. ಆದರೆ ಅಲ್ಲಿ ಪ್ರಮೋದ್ ಮಧ್ವರಾಜ್ ಅವರು ಕೂಡ ಇದ್ದಾರೆ. ಸೊ ಇದರ ಬಗ್ಗೆ ಇನ್ನೂ ಕೂಡ ಒಂದು ತೀರ್ಮಾನ ಆಗಿಲ್ಲ. ಯಾವುದು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಬಗ್ಗೆ. ಬೆಂಗಳೂರು ಉತ್ತರಕ್ಕೆ ಬಹುತೇಕವಾಗಿ ಶೋಭಾ ಕರಂದ್ಲಾಜೆ ಅವರನ್ನು ಕರೆದುಕೊಂಡು ಬರೋದು ಅನ್ನುವಂತಹ ನಿರ್ಧಾರಕ್ಕೆ ಬಂದಿದ್ದಾರೆ. ಇನ್ನು ದಕ್ಷಿಣ ಕನ್ನಡ ಗೆಳೆಯರೆ, ದಕ್ಷಿಣ ಕನ್ನಡ ಆ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರನ್ನ ಮತ್ತೆ ಟಿಕೆಟ್ ಕೊಡಬಾರ್ದು, ಹೊಸ ಮುಖಗಳನ್ನು ಆಯ್ಕೆ ಮಾಡಿಕೊಳ್ಳಿ, ಹಾಗೆ ಹೀಗೆ ಅನ್ನುವಂತಹ ಒಂದು ದೊಡ್ಡ ಮಟ್ಟದ ವಿರೋಧದ ಅಲೆ ನಳಿನ್ ಕುಮಾರ್ ಕಟೀಲ್ ಅವರ ಮೇಲಿದೆ. ಅದರ ಜೊತೆಗೆ RSS ವಿರೋಧವೂ ಕೂಡ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಇದ್ದಿದ್ದರಿಂದ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಈ ಬಾರಿ ಟಿಕೆಟ್ ಕೊಡೋದನ್ನು ಬಹುತೇಕವಾಗಿ ನಿರಾಕರಿಸಿದೆ. ಅಲ್ಲಿ ಒಂದು ಅಚ್ಚರಿಯ ಹೆಸರು ಕೇಳಿ ಬರ್ತಾ ಇದೆ. ಅದು ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಅಲ್ಲಿ ಇರುವಂತಹ ಆ ಕ್ಷೇತ್ರದ ಜನರ ವಿಶ್ವಾಸವನ್ನು ಕೂಡ ಪಡೆದುಕೊಂಡಿದ್ದಾರೆ. ಹಾಗಾಗಿ ಈ ಬಾರಿ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಿಂದ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಸ್ಪರ್ಧಿಸಿದ್ರೂ ಕೂಡ ಅಚ್ಚರಿಯನ್ನು ಪಡಬೇಕಾಗಿಲ್ಲ. ಇನ್ನು ಹಾವೇರಿ ಕ್ಷೇತ್ರದ ಬಗ್ಗೆ ಈಶ್ವರಪ್ಪನವರು ಒತ್ತಡವನ್ನು ಹಾಕ್ತಾ ಇದ್ದಾರೆ. ಈಶ್ವರಪ್ಪನವರ ಮಗ ಕಾಂತೇಶ್ಗೆ ಅಲ್ಲಿ ಟಿಕೆಟನ್ನು ಕೊಡಿಸಬೇಕು ಅಂತ ಯಡಿಯೂರಪ್ಪನವರು ಬಹಳ ಕನ್ವಿನ್ಸ್ ಮಾಡ್ತಾ ಇದ್ದಾರೆ. ಆದರೆ ಕೇಂದ್ರದ ನಾಯಕರು ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸ್ತಾ ಇಲ್ಲ. ಆದರೆ ಯಡಿಯೂರಪ್ಪನವರ ಮೇಲೆ ಯಾವ ತರಹ ಒತ್ತಡ ಇದೆ ಅಂದರೆ, ನೀವು ಒಂದು ವೇಳೆ ಹಾವೇರಿಯಲ್ಲಿ ನನ್ನ ಮಗನಿಗೆ ಟಿಕೆಟನ್ನು ಕೊಡಿಸದೆ ಬೇರೆ ಯಾರಿಗಾದರೂ ಕೊಡಿಸಿದ್ರೆ ನಾನು ಶಿವಮೊಗ್ಗದಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನು ಮಾಡ್ತೀನಿ. ಒಂದು ವೇಳೆ ಶಿವಮೊಗ್ಗದಲ್ಲಿ ಈಶ್ವರಪ್ಪನವರು ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರೆ ಖಂಡಿತವಾಗಲೂ ಅಲ್ಲಿ ಯಡಿಯೂರಪ್ಪನವರ ಮಗ BY ರಾಘವೇಂದ್ರಗೆ ಒಂದು ದೊಡ್ಡ ಮಟ್ಟಿನ ಹಿನ್ನಡೆ ಆಗೋದಂತೂ ಸಹಜ. ಹಾಗಾಗಿ ಯಡಿಯೂರಪ್ಪನವರು ಹಾವೇರಿ ಕ್ಷೇತ್ರಕ್ಕೆ ಕಾಂತೇಶ್ ಅವರ ಹೆಸರನ್ನು ನಮೂದಿಸಿದ್ದಾರೆ. ಆದರೆ ಕಾಂತೇಶ್ ಅವರ ಹೆಸರನ್ನು ಒಪ್ಪೋದಕ್ಕೆ ಹೈಕಮಾಂಡ್ ರೆಡಿ ಇಲ್ಲ. ಇನ್ನು ಗೆಳೆಯರೆ, ಚಿತ್ರದುರ್ಗ, ದಾವಣಗೆರೆಯಲ್ಲಿ ಬಹುತೇಕವಾಗಿ ಬದಲಾವಣೆ ಖಚಿತ. ಅಲ್ಲಿ ಹೊಸ ಮುಖಗಳನ್ನು ಈಗ ಹಾಕಬೇಕು, ಹೊಸ ಮುಖಗಳನ್ನು ಅಲ್ಲಿ ಚುನಾವಣೆಗೆ ನಿಲ್ಲಿಸಬೇಕು ಅನ್ನುವಂತಹ ಒಂದು ರೀತಿಯಾಗಿ BJP ಹೈಕಮಾಂಡ್ ನಿರ್ಧರಿಸಿಯಾಗಿದೆ. ಇನ್ನು ಬಾಗಲಕೋಟೆಗೆ ಯತ್ನಾಳ್ ಅವರನ್ನು ಅಲ್ಲಿ ಸ್ಪರ್ಧೆಯನ್ನು ಮಾಡಿಸಬೇಕು ಅನ್ನುವಂತಹ ನಿರ್ಧಾರಕ್ಕೆ ಬಂದಿದೆ. ಬೆಳಗಾವಿಯೂ ಕೂಡ ಆಲ್ಮೋಸ್ಟ್ ಫೈನಲ್ ಆಗಿದೆ. ಬೆಳಗಾವಿ ಜಗದೀಶ್ ಶೆಟ್ಟರ್ ಅವರಿಗೆ ಅಲ್ಲಿ ಟಿಕೆಟ್ ಸಿಗುತ್ತೆ. ಇದು ಗೆಳೆಯರೆ BJPಯ ಟಿಕೆಟ್ ಸರ್ಕಸ್ನ ಒಂದಷ್ಟು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಗಳ ಜೊತೆಗೆ ಬರ್ತೀನಿ. ಅಲ್ಲಿಯವರೆಗೂ ಜೈ ಹಿಂದ್, ಜೈ ಕರ್ನಾಟಕ.